ಶಿವಮೊಗ್ಗ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ, ತಮಿಳುನಾಡು ಲಾಕಪ್ ಡೇಟ್, ಬಾಲಕಿಯರ ಸರಬರಾಜು ಉಲ್ಲೇಖ, ಅಜ್ಮಲ್ ಕಸಬ್ ಹೆಸರಿನಲ್ಲಿ ಬಂತು ಇಮೇಲ್. ಇಷ್ಟು ದಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳಿಬಂದಿದ್ದ ಬಾಂಬ್ ಬೆದರಿಕೆ ಕರೆ ಇಂದು ಶಿವಮೊಗ್ಗ ಕೋರ್ಟ್ಗೂ ಕೇಳಿಬಂದಿದ್ದು ಆತಂಕ ಮೂಡಿಸಿದೆ. ನಿನ್ನೆ ತಡರಾತ್ರಿ 1:37ರ ಸುಮಾರಿಗೆ ಬಂದಿರುವ ಇಮೇಲ್ನಿಂದ ಇಂದು ಶಿವಮೊಗ್ಗ ಕೋರ್ಟ್ ಆವರಣದಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಜಯನಗರ ಠಾಣೆ ಪೊಲೀಸರು ನ್ಯಾಯಾಲಯದ ಆವರಣಕ್ಕೆ ಬಾಂಬ್ ನಿಗ್ರಹ ತಂಡ ಶ್ವಾನದಳದೊಂದಿಗೆ ತಕ್ಷಣವೇ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯ ಆವರಣದಲ್ಲಿ ನಿಲ್ಲಿಸಿದ್ದ ವಾಹನಗಳು, ನ್ಯಾಯಾಲಯಕ್ಕೆ ಬರುವವರು ಪ್ರತಿಯೊಬ್ಬರನ್ನು ತಪಾಸಣೆ ನಡೆಸಲಾಯಿತು. ಇನ್ನು ಬೆದರಿಕೆಯ ಮೇಲಿನಲ್ಲಿ ತಮಿಳುನಾಡಿನ ವಿವಿಯ ಇಬ್ಬರು ಮಹಿಳಾ ಪ್ರೊಫೆಸರ್ಗಳಿಂದ ಉದಯನಿಧಿ ಸ್ಟಾಲಿನ್ ಅವರುಗಳನ್ನು ಬೆಂಬಲಿಸಲು ಅಪ್ರಾಪ್ತ ಬಾಲಕಿಯರನ್ನು ಸರಬರಾಜು ಮಾಡಲಾಗಿದೆ ಎಂಬ ಅಂಶವನ್ನು ಉಲ್ಲೇಖಿಸಲಾಗಿದೆ. ಜೆರಾಕ್ಸ್ ಅದನ್ನೇ ಇಲ್ಲಿಗೂ ಪೋಸ್ಟ್ ಮಾಡಿದ್ದಾರೆ. ಸುಮ್ಮನೆ ಕಸಬ್ದು ಎರಡು ಸ್ಟೋರಿ ಹೇಳ್ತಾರೆ, ಆಮೇಲೆ DVK ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಈ ಥರ ಅವರು ಇದು ಉದ್ದೇಶ ಏನು, ಅದು ಏನು ಸ್ಪಷ್ಟತೆ ಏನು ಕಾಣ್ತಾ ಇಲ್ಲ ಅವ್ರಿಗೆ. ಅಂದರೆ ಅವ್ರದ್ದು ಯಾವುದೋ ಒಂದು ಪ್ರಕರಣದಲ್ಲಿ, ಪೊಲೀಸ್ ಪ್ರಕರಣದಲ್ಲಿ ಒಂದು ಮರ್ಡರ್ ಆಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲೇ ಕೆಲವು ಅದಾಗಿತ್ತು, ಅದ್ರ ಬಗ್ಗೆ ಏನೋ ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಒಂದು ಈ ಥರ ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಬಗ್ಗೆ ಈ ಥರ ಅವ್ರ ಮೇಲೆ ಕ್ರಮ ತಗೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬಂದಿದೆ. ಅದಕ್ಕೆ ಈಗ ನಮ್ಮ ಕಡೆಯಿಂದನೂ ಒಂದು FIR ಕಂಪ್ಲೇಂಟ್ ಕೊಟ್ಟಿದ್ದೀವಿ SP ಅವ್ರಿಗೆ. ಕೋಲಾರದಲ್ಲಾಯಿತು, 3 days ಬ್ಯಾಕ್ ಧಾರವಾಡದಲ್ಲಾಯಿತು, ಸೇಮ್ ಲೆಟರೇ ಇಲ್ಲಿಗೆ ಬಂದಿದೆ, ಶಿವಮೊಗ್ಗಕ್ಕೂ ಬಂದಿದೆ. ಕಸಬ್ ವಿಚಾರಣೆಯನ್ನು ಅಷ್ಟೆಲ್ಲ ಮಾಡಿದ್ರಿ, ಆದರೆ ಕೆಲವು ವ್ಯಕ್ತಿಗಳನ್ನ ತಮಿಳುನಾಡು ಪೊಲೀಸ್ ಠಾಣೆಯಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ, ಸಾಕ್ಷಿ ವಿಚಾರಣೆ ಇಲ್ಲದೆ, ಕೇಸ್ ಹಾಕದೆ ಸಾಯಿಸ್ಬಿಟ್ರಿ. ಇಷ್ಟೇ. ಉದಯನಿಧಿ ಸ್ಟಾಲಿನ್ ಅವರನ್ನು ಬೆಂಬಲಿಸಲು ಚೆನ್ನೈ ಪತ್ರಕರ್ತರಿಗೆ ಅಪ್ರಾಪ್ತ ಹುಡುಗಿಯರನ್ನು ಸರಬರಾಜು ಮಾಡಲಾಗಿತ್ತು. ಅವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ. ತುಕ್ಕು ಹಿಡಿದ ಮೊಳೆಗಳನ್ನು ಜೋಡಿಸಲಾದ 5 ಮಿನಿ ಗ್ಯಾಸ್ ಸಿಲಿಂಡರ್ ಬಾಂಬ್ಗಳು ಮಧ್ಯಾಹ್ನ 2:30ಕ್ಕೆ ನಿಮ್ಮ ನ್ಯಾಯಾಲಯದಲ್ಲಿ ಸ್ಫೋಟಗೊಳ್ಳುತ್ತವೆ. ಇಂತಹವರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ, FIR ಕೂಡ ಆಗಿಲ್ಲ ಎಂದು ದೂರಲಾಗಿದೆ. ಈ ಹಿನ್ನೆಲೆ ಶಿವಮೊಗ್ಗ ನ್ಯಾಯಾಲಯವನ್ನು ತುಕ್ಕು ಹಿಡಿದ ಮೊಳೆಗಳಿಂದ ಜೋಡಿಸಲಾದ 5 ಮಿನಿ ಸಿಲಿಂಡರ್ಗಳನ್ನು 2:30ರ ಸುಮಾರಿಗೆ ಸ್ಫೋಟಿಸಲಾಗುವುದು ಎಂದು ಇಮೇಲ್ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಕೋರ್ಟ್ ಕಾಂಪ್ಲೆಕ್ಸ್ ಆವರಣಕ್ಕೆ ಮಾನ್ಯ ಪ್ರಧಾನ DJ ಸಾಹೇಬ್ರ ಒಂದು ಇಮೇಲ್ IDಗೆ ಈ ಒಂದು ಆವರಣವನ್ನು ನಾವು ಬಾಂಬ್ ಮುಖಾಂತರ ಉಡಾಯಿಸ್ತೀವಿ ಅಂತ ಒಂದು ಮೇಲ್ ಬಂದಿದೆ. ಈ ಮೇಲು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:37ಕ್ಕೆ ಬಂದು ಇಲ್ಲಿ ಡೆಲಿವರ್ ಆಗಿದೆ. ಇದನ್ನು ನಾವು ತಿಳಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ASC ಟೀಮು ಮತ್ತು ನಮ್ಮ ಎಲ್ಲ ಆಫೀಸರ್ಸು ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಬಿಟ್ಟು DFMD ಮತ್ತು HHMD ಎರಡನ್ನೂ ಇನ್ಸ್ಟಾಲ್ ಮಾಡಿಸಿ ನಮ್ಮ ಡಾಗ್ ಸ್ಕ್ವಾಡನ್ನು ಕರೆಸಿ ಪ್ರತಿಯೊಂದು ರೂಮನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಿಲ್ಲ, ಎಲ್ಲವೂ ನಾರ್ಮಲ್ ಆಗೇ ಇದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಜಯನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಒಂದು ಹುಸಿ ಬಾಂಬ್ ಪ್ರಕರಣವಾಗಿದ್ದು, ಪ್ರೈಮ ಫೇಸಿಯಲ್ಲಿ ನಾವು ಇದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಯಾವುದೋ ಒಂದು ಕೇಸ್ ರಿಲೇಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಹುಸಿ ಬಾಂಬ್ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ನಮಗೆ ಆ ಥರ ಏನು ಕಂಡು ಬಂದಿಲ್ಲ.